ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧವಾಗಿ ಸರ್ಕಾರವೇ ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡು ಬಿಟ್ಟಿದ್ದಿದ್ರೆ ಪುನೀತ್ ಹಾಗೂ ಅವರ ತಂಡದವರು ಫೀಲ್ಡ್ಗಿಳಿದು ಕಾರ್ಯಾಚರಣೆಗಳನ್ನು ನಡೆಸುವಂತಹ ಅವಶ್ಯಕತೆಗಳೇ ಬರ್ತಾ ಇರಲಿಲ್ಲ. ಅಕ್ರಮವಾಗಿ ಗೋವುಗಳನ್ನು ಸಾಗಿಸುವ ಗೋವುಗಳ ಕಳ್ಳರ ವಿರುದ್ಧವಾಗಿ ಪೊಲೀಸ್ ಇಲಾಖೆ ಸರಿಯಾದ ಕಾನೂನು ಕ್ರಮಗಳನ್ನು ತೆಗೆದುಕೊಂಡು ಬಿಟ್ಟಿದ್ದಿದ್ರೆ ಪುನೀತ್ ಹಾಗೂ ಅವರ ತಂಡದವರು ಫೀಲ್ಡ್ಗಿಳಿದು ಕಾರ್ಯಾಚರಣೆಗಳನ್ನು ನಡೆಸುವಂತಹ ಅವಶ್ಯಕತೆಗಳೇ ಬರ್ತಾ ಇರಲಿಲ್ಲ. ಈ ಮತಾಂತರಿಗಳು ಅಮಾಯಕ ಹಿಂದೂಗಳನ್ನ ಮತಾಂತರ ಮಾಡದೆ ಮುಚ್ಕೊಂಡು ಅವರವರ ದೇವರುಗಳನ್ನ ಪೂಜೆಯನ್ನ ಮಾಡಿಕೊಂಡು ಮನೆಯಲ್ಲಿ ಇದ್ದು ಬಿಟ್ಟಿದ್ದಿದ್ರೆ ಪುನೀತ್ ಹಾಗೂ ಅವರ ತಂಡದವರು ಫೀಲ್ಡ್ಗಿಳಿದು ಕಾರ್ಯಾಚರಣೆಗಳನ್ನ ನಡೆಸುವಂತಹ ಅವಶ್ಯಕತೆಗಳೇ ಬರ್ತಾ ಇರಲಿಲ್ಲ. ಹೀಗೆ ಕೆಲವೊಂದಷ್ಟು ಜನ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾವೆ. ಪುನೀತ್ ಕೆರೆಹಳ್ಳಿಗೆ ಯಾರು ರೈಟ್ಸ್ ಕೊಟ್ಟಿದ್ದು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧವಾಗಿ, ರೋಹಿಂಗ್ಯಗಳ ವಿರುದ್ಧವಾಗಿ ಕಾರ್ಯಾಚರಣೆಗಳನ್ನ ನಡೆಸೋದಕ್ಕೆ ಅಂತೆಲ್ಲ? ಪುನೀತ್ ಕೆರೆಹಳ್ಳಿ ಆತ ಒಬ್ಬ ಅಪ್ಪಟ ದೇಶಭಕ್ತ. ಆ ಮನುಷ್ಯನಲ್ಲಿ ದೇಶ ಪ್ರೇಮ ಇದೆ. ಇದು ನನ್ನ ದೇಶ ಎಂಬುವಂತಹ ಭಾವನೆ ಪ್ರತಿಯೊಬ್ಬ ಪ್ರಜೆಯಲ್ಲೂ ಬರಬೇಕು. ಈ ನಮ್ಮ ದೇಶದ ರಕ್ಷಣೆಯನ್ನ ಮಾಡಿಕೊಳ್ಳುವಂತಹದ್ದು ಈ ನಮ್ಮ ದೇಶದಲ್ಲಿ ನೆಲೆಸಿರುವಂತಹ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಇವುಗಳೆಲ್ಲ ದೇಶ ಪ್ರೇಮಿಗಳಿಗೆ ಗೊತ್ತಿರುತ್ತೆ. ಈ ರೀತಿಯಾಗೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರಲ್ಲ, ಅಂತಹ ದೇಶದ್ರೋಹಿಗಳಿಗೆ ಇವುಗಳೆಲ್ಲ ಎಲ್ಲಿ ಗೊತ್ತಿರುತ್ತೆ?